ಫೈನಾನ್ಸ್ ಮಾಫಿಯಾಗೆ ನಲುಗಿದ ಮಹಿಳೆಯರು, ಕಾಟ ತಾಳಲಾರದೆ ಸಿಎಂಗೆ ಮೊರೆ ಹೋದ ಹಾವೇರಿಯ ಗೃಹಿಣಿಯರು. ನಮ್ಮ ಮಾಂಗಲ್ಯವನ್ನ ಉಳಿಸಿ ಎಂದು ಸಿದ್ದರಾಮಯ್ಯರನ್ನ ಕೇಳಿಕೊಂಡ ಸಂತ್ರಸ್ತ ಮಹಿಳೆಯರು. ಹಾವೇರಿ ಜಿಲ್ಲೆಯಲ್ಲಿ ಹೆಚ್ಚಿದ ಮೈಕ್ರೋ ಫೈನಾನ್ಸ್ ಕಾಟದಿಂದ ಮಹಿಳೆಯರು ಕಂಗಾಲಾಗಿರುವ ಬಗ್ಗೆ ವರದಿಯಾಗಿದೆ. ಫೈನಾನ್ಸ್ ಮಾಫಿಯಾದ ಕಾಟ ಸಹಿಸದೆ ಸಿಎಂಗೆ ಮಾಂಗಲ್ಯ ಸರ ರವಾನೆ ಕಳಿಸಲು ಮುಂದಾಗಿದ್ದಾರೆ ಹಾವೇರಿಯ ಮಹಿಳೆಯರು. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಹಾವಳಿ ತಪ್ಪಿಸಿ ಎಂದು ತಮ್ಮ ಮಾಂಗಲ್ಯ ಸರವನ್ನ ಉಳಿಸಿ ಎಂದು ಅಭಿಯಾನ ಆರಂಭಿಸಿದ್ದಾರೆ ಇಲ್ಲಿನ ಗೃಹಿಣಿಯರು. ಹಾವೇರಿ ಜಿಲ್ಲೆಯ ನೊಂದ ಮಹಿಳೆಯರು ಹಾಗೂ ರೈತ ಮುಖಂಡರು ಮಾಂಗಲ್ಯ ಸರ ಉಳಿಸಿ ಎಂಬ ಅಭಿಯಾನ ಆರಂಭಿಸಿ ಸಿಎಂ ಸಿದ್ದರಾಮಯ್ಯ ಅವರ ಮೊರೆ ಹೋಗಿದ್ದಾರೆ. ಹಾವೇರಿ ನಗರದ ಅಂಚೆ ಕಚೇರಿ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮಾಂಗಲ್ಯ ಸರವನ್ನೇ ರವಾನಿಸಿದ್ದಾರೆ ಅಲ್ಲಿನ ಮಹಿಳೆಯರು. ಜಿಲ್ಲೆಯ ನೊಂದ ಮಹಿಳೆಯರು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಮನೆ ಬಾಗಿಲಿಗೆ ಬಂದು ಕಿರುಕುಳ ನೀಡುತ್ತಿದ್ದಾರೆ. ಮನೆಯಲ್ಲಿ ನೆಮ್ಮದಿಯಾಗಿ ಇರುವಂತಿಲ್ಲ. ಮನೆಗೆ ಬಂದರೆ ಇವರ ಕಿರುಕುಳ, ಇವರು ಬಂದರೆ ಸುತ್ತಮುತ್ತಲಿನವರಿಂದ ಏನೇನೋ ಮಾತು ಕೇಳುವಂತಾಗಿದೆ. ಹೀಗಾಗಿ ಕಿರುಕುಳ ತಪ್ಪಿಸಿ ಮಾಂಗಲ್ಯ ಉಳಿಸಿ ಎಂದು ಮಹಿಳೆಯರು ಸಿಎಂ ಸಿದ್ದರಾಮಯ್ಯ ಅವರನ್ನ ಒತ್ತಾಯಿಸಿದ್ದಾರೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಮಹಿಳೆಯರು ಎಸ್ಪಿ ಹಾಗೂ ಜಿಲ್ಲಾಧಿಕಾರಿಗೂ ಮನವಿ ಸಲ್ಲಿಸಿದ್ದಾರೆ. ಕೊಳ್ಳಾಗಿಂದ 2 ತಾಳಿನೂ ಮಾರಿ ಮತ್ತೊಂದು ತಾಳಿ ಹಾಕ್ಕೊಂಡಿದ್ದೆ, ಹೆಂಗೋ ಮಾಡಿ ಅದನ್ನು ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಮಾಂಗಲ್ಯ ಉಳಿಸ್ಕೊಡ್ರಿ, ಮಾಂಗಲ್ಯದಿಂದ ಇದ್ರೆ ನನಗೆ ಎಷ್ಟೋ ಧೈರ್ಯ ಇರ್ತದೆ ಕೊಳ್ಳಾಗ ಅಂತೇಳಿ ನಮ್ಮ ಮನೆಯವ್ರು ನನ್ನ ಜೊತೆಗಿಲ್ಲ ಅಂದರು ಮಾಂಗಲ್ಯ ಹಾಕ್ಯಂದು ದುಡ್ಕೊಂಡು ತಿಂತಿದ್ದೆ. ಅದೇ ಮಾಂಗಲ್ಯನೇ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾನು ಪೋಸ್ಟ್ ಮುಖಾಂತರ ಕಳಿಸಿದ್ದೀನಿ. ಅದನ್ನಾದರೂ ನೋಡಿ ಅವರು ದಯಾಮಯ ಕರುಣೆಯಿಂದ ನಮ್ದು ಸಂಕಟವನ್ನು ತೋಡ್ಕೊಂಡನಿ, ಅದರಿಂದನಾದರೂ ನಮ್ದು ಈ ಕಷ್ಟದಿಂದ ಪಾರು ಮಾಡ್ತಾರೇನೋ ಮೈಕ್ರೋ ಬಜೆಟ್ನಿಂದ ಅಂತ ಕೇಳ್ತಾ ಇದ್ದೇನೆ. ನಾವು ಡಿ ಸಿ ಆಫೀಸ್ ಮುಂದೆ ಡಿ ಸಿ ಸಾಹೇಬರಿಗೆ ನಾವು ಮನವಿ ಪತ್ರ ಕೊಡಕ್ಕೆ ಬಂದಿದ್ದೇವೆ ರೀ. ಹಲವು ಬಾರಿ ಮನವಿ ಪತ್ರ ಕೊಟ್ಟರು ನಮ್ಗೆ ಯಾವುದು ಅಂತ ಇಲ್ಲ, ಮತ್ತು ಭಾಳಷ್ಟು ತೊಂದರೆ ಆಗೈತಿ. ಈ ಮಾಂಗಲ್ಯ ನಮ್ಗೆ ಕೊಳ್ಳಾಗಿದ್ರೆ ನಾವು ಎಲ್ಲಾದರೂ ದುಡಿದು ಜೀವನ ಮಾಡ್ಬೋದು, ಐತಪ್ಪ ನಮಗೊಂದು ಧೈರ್ಯ ಇರ್ತೈತಿ. ಮಾಂಗಲ್ಯ ಕೊಳ್ಳಾಗಿಲ್ಲ ಅಂದ್ರೆ ದುಡಿದು ಜೀವನ ಮಾಡೋಕ್ಕಾಗಲ್ಲ ಅಂತೇಳಿ ಈ ಮಾಂಗಲ್ಯಕ್ಕೂ ನಾವು ಗಲಾಟೆ ಮಾಡೋಕೆ ಮನೆ ಗಂಡರು ಮಕ್ಕಳೆಲ್ಲ ಬಿಟ್ಟು ಓಡೋಗ್ಯಾರ. ಹಿಂದೆ ನಾವು ಮನವಿ ಪತ್ರ ಕೊಟ್ಟಾಗ ಸಮಾಧಾನಕರವಾಗಿ ನಮ್ಗೆ ಹೇಳಿ ಕಳಿಸಿದ್ರಿ. ಅಲ್ಲಿಂದ ಇಲ್ಲಿವರೆಗೂ ನಮಗೆ ಮತ್ತೆ ಯಾವ ರೀತಿಯೂ ಆಗಿಲ್ಲ. ಇನ್ನು ಹೆಚ್ಚಿನ ತೊಂದರೆ ಆಗೈತೆ ಹೊರತು ಕಡಿಮೆ ಅಂತೂ ಆಗಿಲ್ಲ. ಅದಕ್ಕೆ ಮತ್ತೆ ಎಷ್ಟೋ ಕುಟುಂಬಗಳು ಗಂಡರು ಸಹಿತ ಬಿಟ್ಟು ಹೋಗಿದ್ದಾರೆ ದುಡಿಮಿಲ್ದಾನೆ. ಗಂಡನೇ ಇಲ್ಲ ಅಂದಿನ ಮೇಲೆ ಈ ಮಾಂಗಲ್ಯ ನಮ್ಮ ಕೊಳ್ಳಾಗಿಲ್ಲ ಅಂದಮೇಲೆ ಮುಂದೆ ನಾವು ಹೆಂಗೆ ಜೀವನ ಮಾಡೋಣ? ಈ ಮಾಂಗಲ್ಯ ಹಾಕ್ಕೊಂಡು ನಾವೆಲ್ಲ ದುಡ್ದು ನಾವು ಜೀವನ ಮಾಡೋಣ, ನಮ್ಮನ್ನ ಯಾರು ಕರ್ಕೊಳಲ್ಲ. ಅದಕ್ಕೆ ನಮಗೆ ಏನಾದರೂ ಮಾಡಿ ನಮಗೆ ಮೈಕ್ರೋ ಬಜೆಟ್ನಿಂದ ಬಡ್ಡಿ ಸಾಲಗಾರರಿಂದ ನಮಗೆ ಸಹಾಯ ಮಾಡಿಕೊಟ್ರೆ ನಿಮಗೆ ನಾವು ಮುಂದೆ ಮಾಡಿದ್ರಪ್ಪ ಅನ್ನೊಂದು ಹೆಸರು. ಇಲ್ಲಾಂದರೆ ಎಲ್ಲ ಬಡ ಹೆಣ್ಮಕ್ಳು ಬಂದು ಡಿ ಸಿ ಆಫೀಸ್ ಮುಂದೆ ಒಂದು ಏನಾರು ಬಾಟ್ಲಿ ಗಿಟ್ಲಿ ತಗೊಂಬಂದು ಕೂಡ ಸಹಾಯ ಪರಿಸ್ಥಿತಿ ಬಂದೈತಿ. ಅದಕ್ಕೆ ನಾವು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳಕತ್ತೇವೆ ಸರ್, ಈ ಮಾಂಗಲ್ಯದಿಂದ ನಮಗೆ ಉಳಿಸ್ಕೊಡ್ರಿ ಅಂತೇಳಿ ಮಾಂಗಲ್ಯ ಸಮೇತ ನಿಮಗೆ ಮನವಿ ಪತ್ರ ಕೊಡ್ತಾ ಇದ್ದೇವೆ. ವೈಯಕ್ತಿಕವಾಗಿ ನನಗೆ ಭಾಳ ತೊಂದರೆ ಕೊಟ್ಟಾರ. ಬೆಳಗ್ಗೆ 6 ಗಂಟೆಗೆ ಬಂದು ರಾತ್ರಿ 11 ತನಕ ಕುತ್ಕೊಂಡು ನಾ ಎಷ್ಟೋ ಸಲ ವಿಷ ತೊಗೊಳಕ್ಕೆ ಸತೆ ಹೋಗೇನಿ. 6 ಮಕ್ಕಳ ಮಕ್ಕ ನೋಡಿ ಮತ್ತೆ ಸುಮ್ಮನಾಗೇನಿ. ಇವರು ಬಡ್ಡಿ ಇದು ಮಾಡೋದಲ್ಲದೆ ಮತ್ತೆ ಡಬಲ್ ಬಡ್ಡಿ ಎಲ್ಲರಿಗೂ ಭಾಳ ಅಂದ್ರೆ ಭಾಳ ತೊಂದರೆ ಮಾಡಾಕತ್ತಾರೆ. ಹೆಂಗಾರ ಮಾಡಿ ಇದರಿಂದ ನಮ್ಮ ಪರಿಹಾರ ಕೊಡಿಸ್ಲೇಬೇಕು ಅಂತ ನಾನು ಮನವಿ ಮಾಡ್ಕೊತೀನಿ. ಮೈಕ್ರೋ ಫೈನಾನ್ಸ್ ಕಿರುಕುಳದಿಂದ ಇವತ್ತು ಮಾಂಗಲ್ಯ ಉಳಿಸಿ ಮತ್ತು ಮೈಕ್ರೋ ಫೈನಾನ್ಸ್ ಕಿರುಕುಳ ತಪ್ಪಿಸಿ ಎಂಬ ಅಭಿಯಾನವನ್ನು ನಾವು ನಿನ್ನೆ ಹಾವೇರಿ ಜಿಲ್ಲೆಯಲ್ಲಿ ಮತ್ತು ಎಸ್ ಪಿಗೂ ಮತ್ತು ಡಿ ಸಿಗೂ ಮತ್ತು ಮುಖ್ಯಮಂತ್ರಿಗೆ ಮಾಂಗಲ್ಯವನ್ನು ಪೋಸ್ಟ್ ಮುಖಾಂತರ ಕಳಿಸುವುದ್ರ ಮುಖಾಂತರ ಅಭಿಯಾನ ಮಾಡಿದ್ವಿ. ಅದರ ನಂತರ ಇವತ್ತು ಕೂಡ ನೋಡು ಅಷ್ಟೆಲ್ಲ ಮಾಡಿದರೂ ಸರ್ಕಾರ ಮತ್ತು ಸಿದ್ದರಾಮಯ್ಯವರು ಒಂದು ಒಳ್ಳೆಯ ನಿರ್ಣಯ ತೆಗೆದಿದ್ರು ಕೂಡ ಅದನ್ನು ಅಧಿಕಾರಿಗಳನ್ನು ಧಿಕ್ಕರಿಸಿ ಇವತ್ತು ಮತ್ತೆ ಕೂಡ ಕಿರುಕುಳವನ್ನು ಕೊಡ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಕಿರುಕುಳಗಳನ್ನು ಇವತ್ತು ರಾಣೆಬೆನ್ನೂರು ಕೊಡ್ತಾ ಇದ್ದಾರೆ. ಅವರ ಮೇಲೆ ಕಡಿವಾಣ ಹಾಕಬೇಕು. ಮತ್ತು ಎಷ್ಟೋ ಹೆಣ್ಣುಮಕ್ಕಳು ಕಣ್ಣೀರು ಹಾಕ್ತಾ ಇದ್ದಾರೆ. ದಯಮಾಡಿ ಒಂದು ಸರ್ಕಾರದಲ್ಲಿ ಕೈ ಮುಗಿದು ಕೇಳ್ತಾ ಇದ್ದೀನಿ, ಇವತ್ತು ನೊಂದ ಕುಟುಂಬಗಳನ್ನು, ಕಷ್ಟದಲ್ಲಿದ್ದಂಥ ಕುಟುಂಬಗಳನ್ನು ಉಳಿಸ್ಬೇಕು ಅಂತ ಈ ಮೂಲಕ ಮುಖ್ಯಮಂತ್ರಿ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾರೆ. ಈಗಾಗಲೇ ನಾವು ಕಳೆದ 6-7 ತಿಂಗಳಿಂದಲೇ ಮೈಕ್ರೋ ಫೈನಾನ್ಸ್ಗಳ ಬಗ್ಗೆ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ವಿ. ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ. ಈಗಾಗಲೇ ಕರ್ನಾಟಕದಾದ್ಯಂತ ಈ ಮೈಕ್ರೋ ಫೈನಾನ್ಸ್ ಹಾವಳಿಗಳಿಂದ ಎಚ್ಚೆತ್ತುಕೊಂಡು ಸರ್ಕಾರ ಕೂಡಲೇ ಏನು ಋಣಮುಕ್ತ ಕಾಯ್ದೆ ಅಡಿಯಲ್ಲಿ ಎಲ್ಲ ಸಂಘಗಳನ್ನು ಬ್ಯಾನ್ ಮಾಡಿ ಯಾವುದೇ ರೀತಿಯಾದಂಥ ಇವರು ಸಾಲ ಕಟ್ಟದ ರೀತಿಯಲ್ಲಿ ನೊಂದ ಕುಟುಂಬಗಳನ್ನು ಉಳಿಸ್ಬೇಕು. ಈಗಾಗಲೇ ಮಠಗಳನ್ನು ಬಿಟ್ಟು ಹೋಗಿದ್ದಾರೆ. ಅವರು ಮಠ ಬಿಟ್ಟು ಹೋದವ್ರನ್ನ ಮತ್ತೆ ಮರಳಿ ಬರುವಂತೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ನಂತರ ಜಿಲ್ಲಾ ದಂಡ ಅಧಿಕಾರಿಗಳು ಕೂಡಲೇ ಏನು ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕುಗಳಲ್ಲಿ, ಗ್ರಾಮಗಳಲ್ಲಿ ಯಾವುದೇ ರೀತಿಯಂಥ ನೊಂದ ಮಹಿಳೆಯರು ಪೊಲೀಸ್ ಠಾಣೆಗೆ ಹೋದಾಗ ಅವರಿಗೆ ಒಂದು ರಕ್ಷಣೆ ಕೊಡತಕ್ಕಂಥ ವ್ಯವಸ್ಥೆ, ಅವರಿಗೆ ನೊಂದಂಥ ಮಹಿಳೆಯರಿಗೆ ತಾಳ್ಮೆಯಿಂದ ಇರಲಿಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು. ಮತ್ತು ನೊಂದ ಮಹಿಳೆಯರಿಗೆ ರಕ್ಷಣೆ ಕೊಡುವಂಥ ವ್ಯವಸ್ಥೆಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಮಹಿಳೆಯರಿಗೆ ಸಾಲ ಕೊಟ್ಟು ಪ್ರತಿದಿನ ಬೆಳಗ್ಗೆ RBI ನಿಯಮವನ್ನು ಪಾಲನೆ ಮಾಡದೇ ಅಧಿಕ ಬಡ್ಡಿ ವಿಧಿಸಿ ಪ್ರತಿ ವಾರ 15 ದಿವಸ ತಿಂಗಳಿಗೊಮ್ಮೆ ಅವ್ರ ಮನೆ ಬಾಗಿಲಿಗೆ ವಸೂಲಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಮತ್ತು ವಸೂಲಿ ಮಾಡ್ತಕ್ಕಂಥ ನಿಯಮಗಳ ಗಾಳಿಗೆ ತೂರಿ
ಬೇಕಾದ್ರೆ ಫೈನಾನ್ಸ್ ಸಂಸ್ಥೆ ಸಿಬ್ಬಂದಿಗಳು ಮಹಿಳೆಯರ ಮೇಲೆ ಅನವಶ್ಯಕವಾಗಿ ಅವ್ರ ಮೇಲೆ ಮಾನಸಿಕವಾಗಿ ದೈಹಿಕ ಹರಾಸ್ಮೆಂಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣವಾಗಿದೆ. ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಂಡು ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸೂಕ್ತವಾದ ಕಾನೂನು ಜಾರಿಗೆ ತಂದು ಮೆಗಾ ಫೈನಾನ್ಸ್ ಸಂಸ್ಥೆಯ ಒಂದು ಏನು ಫೈನಾನ್ಸಿಂದ ಹಾವಳಿಯಿಂದ ನಮ್ಮ ಮಹಿಳೆಯರನ್ನು ಮುಕ್ತ ಮಾಡಬೇಕಂತ ವಿನಂತಿ ಮಾಡ್ಕೊಳ್ತೀವಿ. ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಟನೆ ಹಾವೇರಿ ಜಿಲ್ಲೆ ಹಾವೇರಿ ಈ ಸಂಘಟನೆಯಿಂದ ಮೈಕ್ರೋ ಫೈನಾನ್ಸ್ ಮಾಂಗಲ್ಯ ಉಳಿಸಿ ಮೈಕ್ರೋ ಫೈನಾನ್ಸ್ ಹಾವಳಿ ತಪ್ಪಿಸಿ ಅನ್ನೋ ಒಂದು ಫೈನಾನ್ಸ್ ಸಮಸ್ಯೆಯಿಂದ ಡಿ ಸಿ ಅವರಿಗೆ ಫೈನಾನ್ಸ್ ಕಿರುಕುಳ ತಪ್ಪಿಸ್ಬೇಕಂತೇಳಿ ಡಿ ಸಿ ಅವರಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ. ಇವಾಗ ಮನವಿ ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ. ಈ ಡಿ ಸಿ ಅವರು ಇದನ್ನು ಸರಿಯಾದ ರೀತಿ ಕ್ರಮ ಜರುಗಿಸಲಿಲ್ಲ ಅಂದರೆ ಇನ್ನು 15 ದಿನಗಳ ನಂತರ ಈ ಸಮಸ್ಯೆ ಹಾವೇರಿ ಜಿಲ್ಲೆ ಒಳಗೆ ಸರಿಯಾಗಲಿಲ್ಲ ಅಂದರೆ ಈ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಟನೆ ಹಾವೇರಿ ಜಿಲ್ಲೆಯಾದ್ಯಂತ ಎಲ್ಲ ನೊಂದ ಮಹಿಳೆಯರನ್ನು ಕರೆಸಿ ಅತಿ ಉಗ್ರವಾದ ಹೋರಾಟವನ್ನು ನಮ್ಮ ಸಂಘಟನೆ ಮುಖಾಂತರ ಹೋರಾಟ ಮಾಡಲಿಕ್ಕೆ ಕರೆ ಕೊಡ್ತಿದ್ದೀವಿ. ಇವತ್ತು ಹಲವಾರು ಕಡೆ ಈ ಮೈಕ್ರೋ ಫೈನಾನ್ಸ್ಗಳು ವಿತೌಟ್ ಲೈಸೆನ್ಸ್ಗಳನ್ನು ಪಡೆದೇ ಇವತ್ತೇನು ಇಲ್ಲಿಗಲಿ ಈ ರೀತಿಯ ಒಂದು ಸಾಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳು ಇಟ್ಕೊಂಡು ಹಲವಾರು ರೀತಿಯ ಹಿಂಸೆಗಳನ್ನು ಕೊಟ್ಟು ಇವತ್ತು ಸಾಲ ಪಡೆದಂಥವರು ಸಾಲ ತೀರಿಸಲಿಕ್ಕಾಗದೆ ಅವರ ಹಿಂಸೆ ತಡಿಲಾರದೆ ಸಾವು ನೋವಿಗೆ ಒಳಗಾಗ್ತಾ ಇರತಕ್ಕಂಥ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಏನು ನಡೀತಾ ಇದೆ. ಸರ್ಕಾರಕ್ಕೆ ಈಗಲೂ ಹೇಳ್ತೇನೆ, ತಕ್ಷಣ ಇದರ ಬಗ್ಗೆ ಎಷ್ಟು ದಿನ ಆಯ್ತು ಈಗಾಗಲೇ ಇದರ ಬಗ್ಗೆ ಬಂದು ಚಾಮರಾಜನಗರದಲ್ಲೇ ಮುಖ್ಯಮಂತ್ರಿಗಳು ಹೇಳ್ತಾರೆ, ನಾನು 28 ಬಾರಿನೋ 30 ಬಾರಿನೋ ಚಾಮರಾಜನಗರ ಭೇಟಿ ಕೊಟ್ಟೆ, ಚಾಮರಾಜನಗರಕ್ಕೆ ಭೇಟಿ ಕೊಟ್ಟ ತಕ್ಷಣ ಅಧಿಕಾರ ಹೋಗುತ್ತೆ ಅಂತಾರೆ, ನಾನು ಇನ್ನೂ ಗಟ್ಟಿಯಾಗಿದ್ದೀನಿ ಅಂತೇಳಿ. ನೀವೇನೋ ಗಟ್ಟಿಯಾಗಿದ್ದೀರಿ, ಆದರೆ ನಿಮ್ಮನ್ನು ಆ ಜಾಗದಲ್ಲಿ ಕೂರಿಸಿರೋ ಜನ ಇವತ್ತೇನಾಗಿದ್ದಾರೆ, ಅವರು ಗಟ್ಟಿ ಮಾಡಲಿಕ್ಕೆ ಏನು ಮಾಡಿದ್ದೀರಿ? ಇದು ಪ್ರಶ್ನೆ ಇಲ್ಲಿರೋದು. ಅದರಿಂದ ಈ ಒಂದು ಅನ್ಲೈಸೆನ್ಸ್ಡ್ ಮೈಕ್ರೋ ಫೈನಾನ್ಸ್ನವ್ರು ಏನಿದ್ದಾರೆ ಅದರ ಬಗ್ಗೆ ಸರ್ಕಾರ ಕ್ರಮ ತಗೋಬೇಕು. ಅಧಿಕಾರಿಗಳು ತಗೊಳ್ಳೋಕ್ಕಾಗಲ್ಲ, ಜಿಲ್ಲಾಧಿಕಾರಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ಇಲ್ಲಿ ಸರ್ಕಾರ ಇದರ ಬಗ್ಗೆ ಅತ್ಯಂತ ಕಠಿಣವಾದಂಥ ಕೆಲವು ನಿರ್ಧಾರ ತೆಗೆದುಕೋಬೇಕು. ಅದಕ್ಕೆ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೀನಿ. ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರಾ? ಈ ರಾಜ್ಯದಲ್ಲಿ ಹೋಮ್ ಮಿನಿಸ್ಟರ್ ಇದ್ದಾರೆ ಅಂತ ನೀವೇನಾದರೂ ಅಂದ್ಕೊಂಡಿದ್ದೀರಾ? ಏನು ನಡೀತಿದೆ ರಾಜ್ಯದಲ್ಲಿ? ಏನಾದ್ರು ಒಂದು ಸೆಕ್ಯೂರಿಟಿ ಅನ್ನೋದಿದೆಯಾ? ಇಂಥ ಒಂದು ಪ್ರಕರಣಗಳು ನಡೀತಾ ಇದ್ದರು ನನಗೇನು ಸಂಬಂಧ ಇಲ್ಲ ಅಂತ ಹೋಮ್ ಮಿನಿಸ್ಟರ್ ಹೇಳಿದ್ರೆ ನಾವು ಇದು ಇಲ್ಲಿಗಲ್ ವೇನಲ್ಲಿ ಮೈಕ್ರೋ ಫೈನಾನ್ಸ್ ಮಾಡಲಿಕ್ಕೆ ಯಾರು ಪವರ್ ಕೊಟ್ಟಿರೋರು? ಸರ್ಕಾರ ಕೊಟ್ಟಿದ್ದೀರಾ ನೀವು? ಇಲ್ಲಿಗಲ್ ಮೈಕ್ರೋ ಫೈನಾನ್ಸ್ ನಡೆಸಿ ಅಂತ ಹೇಳಿ ಏನು ಬೇಕಾದರೂ ಮಾಡ್ಬೋದು ಅಂತ ಇದೆಯಾ? ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರ್ಬೋದು, ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ನೀವು ಸರಿಯಾದ ರೀತಿ ಸಾಲಗಳು ಕೊಟ್ಟರೆ ಮೈಕ್ರೋ ಫೈನಾನ್ಸ್ಗೆ ಯಾಕೆ ಹೋಗ್ತಾರೆ? ಇಲ್ಲಿ ಸರಿಯಾದ ರೀತಿಯ ಒಂದು ವ್ಯವಸ್ಥೆಗಳು ಇಟ್ಕೊಳ್ಳದೆ ಇದೆಲ್ಲ ನಡೀತಾ ಇದೆ.